ಕಳೆದ ವಾರ ಮಂಗಳೂರಲ್ಲಿ ನಡೆದಂಥ ಸುಹಾಸ್ ಶೆಟ್ಟಿಯವರ ಭೀಕರ ಹತ್ಯೆ ಏನಾಯಿತು, ಇದರ ಹಿಂದೆ ಸ್ಥಳೀಯವಾದಂಥ ದ್ವೇಷದ ರಾಜಕಾರಣ ಅಲ್ಲ, ಇದರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಕೈವಾಡ ಕೂಡ ಇರಬಹುದು ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥ ಸುದ್ದಿ. ಸೊ ನಾವು ಈಗಾಗಲೇ ಇದರ ಬಗ್ಗೆ ಸರ್ಕಾರವನ್ನು, ಗೃಹ ಸಚಿವರನ್ನು ಒತ್ತಾಯ ಮಾಡಿದ್ವಿ. ಇದನ್ನು NIA ಕೊಡಬೇಕು ಅಂತೇಳಿ, ರಾಷ್ಟ್ರೀಯ ತನಿಖಾ ದಳದ ಕಡೆಯಿಂದ ಆಗಬೇಕು ಅಂತೇಳಿ. ಯಾಕಂದರೆ ಕರಾವಳಿ ಇವತ್ತಲ್ಲ, ಹಿಂದೆಯಿಂದ ಕೂಡ ಅನೇಕ ಉಗ್ರಗಾಮಿಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಭಾಗ. ಅಲ್ಲಿ ಅನೇಕ ಉಗ್ರಗಾಮಿಗಳು ಕೂಡ ಅಲ್ಲಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಹತ್ಯೆ ಕೇವಲ 5 ಲಕ್ಷ ರೂಪಾಯಿ ಸುಪಾರಿಯಲ್ಲ, ಇನ್ನೂ ಹೆಚ್ಚಿನ ಮೊತ್ತವನ್ನು ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಕುತಂತ್ರ ಕೂಡ ಇದರಲ್ಲಿ ನಡೆದಿದೆ ಮತ್ತು ಇದು ಇಲ್ಲಿಗೆ ನಡೆಯೋದಿಲ್ಲ. ಮುಂದೆ ಕೂಡ ಅನೇಕ ಕೊಲೆಗಳಾಗ್ತಕ್ಕಂಥ ಸಂಭವ ಇರೋದ್ರಿಂದ ತಕ್ಷಣ ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಗಾಗಲೇ ಮಾಡಿದ್ವಿ. ಈಗಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾವು ಇನ್ನೂ ಕೂಡ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ. ಮುಂದಿನ ಟಾರ್ಗೆಟ್ ಯಾರು ಅಂತಕ್ಕಂಥದ್ರ ಬಗ್ಗೆ, ಅಲ್ಲಿ ಹಿಂದೂ ನಾಯಕರನ್ನು ಹತ್ಯೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳು ಹರಿದಾಡ್ತಾ ಇದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಅವರಿಗೆ ಅಷ್ಟು ಧೈರ್ಯ ಬರ್ತದೆ ಅಂತ ಹೇಳಿದ್ರೆ, ಇದು ಹೊರ ರಾಜ್ಯ ಮತ್ತು ಹೊರ ರಾಷ್ಟ್ರಗಳಿಂದ ಕುಮ್ಮಕ್ಕಿದೆ. ಇದು ಸೀರಿಯಸ್ ಆಗಿ ತಗೊಳ್ಬೇಕು. ಗೃಹ ಇಲಾಖೆ ಇದನ್ನು ಇಷ್ಟಕ್ಕೆ ಕೈ ಬಿಡಬಾರ್ದು. ಈಗ ಏನು ಅರೆಸ್ಟ್ ಮಾಡಿದ್ದಾರೆ ಅದನ್ನು ಸಂಪೂರ್ಣವಾದ ತನಿಖೆಯನ್ನು ಮಾಡಿ ಅಲ್ಲಿ ಇನ್ನು ಮುಂದೆ ಈ ಥರದ ಘಟನೆಗಳು ಆಗದ ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಸರ್ಕಾರವನ್ನು ಮಾಡ್ತಾ ಇದ್ದೀನಿ. ಕಳೆದ ವಾರ ಮಂಗಳೂರಲ್ಲಿ ನಡೆದಂಥ ಸುಹಾಸ್ ಶೆಟ್ಟಿಯವರ ಭೀಕರ ಹತ್ಯೆ ಏನಾಯಿತು, ಇದರ ಹಿಂದೆ ಸ್ಥಳೀಯವಾದಂಥ ದ್ವೇಷದ ರಾಜಕಾರಣ ಅಲ್ಲ, ಇದರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಕೈವಾಡ ಕೂಡ ಇರಬಹುದು ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥ ಸುದ್ದಿ. ಸೊ ನಾವು ಈಗಾಗಲೇ ಇದರ ಬಗ್ಗೆ ಸರ್ಕಾರವನ್ನು, ಗೃಹ ಸಚಿವರನ್ನು ಒತ್ತಾಯ ಮಾಡಿದ್ವಿ. ಇದನ್ನು NIA ಕೊಡಬೇಕು ಅಂತೇಳಿ, ರಾಷ್ಟ್ರೀಯ ತನಿಖಾ ದಳದ ಕಡೆಯಿಂದ ಆಗಬೇಕು ಅಂತೇಳಿ. ಯಾಕಂದರೆ ಕರಾವಳಿ ಇವತ್ತಲ್ಲ, ಹಿಂದೆಯಿಂದ ಕೂಡ ಅನೇಕ ಉಗ್ರಗಾಮಿಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಭಾಗ. ಅಲ್ಲಿ ಅನೇಕ ಉಗ್ರಗಾಮಿಗಳು ಕೂಡ ಅಲ್ಲಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಹತ್ಯೆ ಕೇವಲ 5 ಲಕ್ಷ ರೂಪಾಯಿ ಸುಪಾರಿಯಲ್ಲ, ಇನ್ನೂ ಹೆಚ್ಚಿನ ಮೊತ್ತವನ್ನು ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಕುತಂತ್ರ ಕೂಡ ಇದರಲ್ಲಿ ನಡೆದಿದೆ ಮತ್ತು ಇದು ಇಲ್ಲಿಗೆ ನಡೆಯೋದಿಲ್ಲ. ಮುಂದೆ ಕೂಡ ಅನೇಕ ಕೊಲೆಗಳಾಗ್ತಕ್ಕಂಥ ಸಂಭವ ಇರೋದ್ರಿಂದ ತಕ್ಷಣ ಇದನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಗಾಗಲೇ ಮಾಡಿದ್ವಿ. ಈಗಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾವು ಇನ್ನೂ ಕೂಡ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ. ಮುಂದಿನ ಟಾರ್ಗೆಟ್ ಯಾರು ಅಂತಕ್ಕಂಥದ್ರ ಬಗ್ಗೆ, ಅಲ್ಲಿ ಹಿಂದೂ ನಾಯಕರನ್ನು ಹತ್ಯೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳು ಹರಿದಾಡ್ತಾ ಇದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಅವರಿಗೆ ಅಷ್ಟು ಧೈರ್ಯ ಬರ್ತದೆ ಅಂತ ಹೇಳಿದ್ರೆ, ಇದು ಹೊರ ರಾಜ್ಯ ಮತ್ತು ಹೊರ ರಾಷ್ಟ್ರಗಳಿಂದ ಕುಮ್ಮಕ್ಕಿದೆ. ಇದು ಸೀರಿಯಸ್ ಆಗಿ ತಗೊಳ್ಬೇಕು. ಗೃಹ ಇಲಾಖೆ ಇದನ್ನು ಇಷ್ಟಕ್ಕೆ ಕೈ ಬಿಡಬಾರ್ದು. ಈಗ ಏನು ಅರೆಸ್ಟ್ ಮಾಡಿದ್ದಾರೆ ಅದನ್ನು ಸಂಪೂರ್ಣವಾದ ತನಿಖೆಯನ್ನು ಮಾಡಿ ಅಲ್ಲಿ ಇನ್ನು ಮುಂದೆ ಈ ಥರದ ಘಟನೆಗಳು ಆಗದ ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಸರ್ಕಾರವನ್ನು ಮಾಡ್ತಾ ಇದ್ದೀನಿ.